ನಮಸ್ಕಾರ. ಇವತ್ತು ನಾವು ಗ್ರೀನ್ ಎಕ್ಕರ್ ಗೋಟ್ ಫಾರ್ಮ್ ಅಂತ ಹೇಳ್ಬಿಟ್ಟು ನಂದಿ ಊರು, ನಂದಿ ಬೆಟ್ಟದ ಹಿಂದ್ಗಡೆ ನಂದಿ ಊರು, ಬೈದ್ನಕ್ನಹಳ್ಳಿ ಅಂತ ಊರ ಹೆಸರು. ಸೊ ಇವರು ಓನರ್ ಬಂದ್ಬಿಟ್ಟು ದೇವರಾಜ್ ಅಂತ ಹೇಳ್ಬಿಟ್ಟು ಓನರು. ಸೊ ಲಾಸ್ಟ್ ಹೋದ ವರ್ಷನೂ ವಿಡಿಯೋ ಮಾಡಿದ್ದೆ ಇವ್ರದ್ದು. ಸೊ ಈ ವಿಡಿಯೋಸ್ನ ಹೆಂಗ್ ವೈರಲ್ ಆಯ್ತು ಅಂತ ಹೇಳೋದು, ಹೋದ ವರ್ಷ ಸುಮಾರಾಗಿ 10 ಮಿಲಿಯನ್, 15 ಮಿಲಿಯನ್, 18 ಮಿಲಿಯನ್ ಆ ಥರ ವ್ಯೂಸ್ ಬಂದಿತ್ತು. ಸೊ ಈಗ ಬಕ್ರೀದ್ ಹಬ್ಬ ಮುಂದೆ ಬರ್ತಾ ಇದೆ, ಒಂದು 25-30 ದಿವಸ ಐತೆ. ಸೊ ಹಾಗಾಗಿ ತಿರ್ಗಾ ಶೌಕಿ ಮಾಡೋರಿಗೋಸ್ಕರ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಇರೋ ಓತಗಳನ್ನ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಇವ್ರ ಓನರು ದೇವರಾಜ್ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಮಾತಾಡೋಣ, ಡೀಟೇಲ್ಸ್ ಆಗಿ ಏನೇನು ಕುರಿ, ಏನೇನು ಮರಿಗಳು ಸಾಕವ್ರೆ, ಏನೇನು ಎತ್ತ, ಏನೇನು ಇಟ್ಟವ್ರ ಅಂತ ಹೇಳ್ಬಿಟ್ಟು. ಸೊ ನೋಡಿ, ಇದು ನಂದಿ ಬೆಟ್ಟ. ಸೊ ಇಲ್ಲಿ ಸರೌಂಡಿಂಗ್ ಇರೋ ವಾತಾವರಣ ಇದು. ಎಲ್ಲ ಡೀಟೇಲ್ಸ್ ಇಲ್ಲಿ ಫಾರ್ಮ್ ಒಳಗೆ ಹೋಗ್ಬಿಟ್ಟು ಮಾತಾಡೋಣ. ದೇವರಾಜ್ ಅವರ ನಮಸ್ಕಾರ ಸರ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಸರ್, ನೀವು ಸರ್? ಚೆನ್ನಾಗಿದ್ದೀವಿ. ಸೊ ಹೋದ ವರ್ಷ ನಿಮ್ಮ ವಿಡಿಯೋಸು ಸೂಪರ್ ವೈರಲ್ಲು. ಯಾಕಂತ ಹೇಳಿದ್ರೆ ಹಾ ಸರ್, ಇಂಥ ಏನಿದಾವೆ ನಿಮ್ಮ ಓತಗಳನ್ನ ಹೌದು ಸರ್, ಪ್ರೀತಿ ಮಾಡೋರು ಜಾಸ್ತಿ. ಪ್ರೀತಿ ಮಾಡೋದ್ರಿಂದ ನಾವು ಅಷ್ಟೇ. ಇಷ್ಟು ನೈಟು ಡೇ ಸರ್, ಇದಕ್ಕಂತಾನೆ ಭಾರಿ ಜೋರಾಗಿ ತಯಾರಿ ಮಾಡಿರ್ತೀರಿ ಸರ್. ಇದನ್ನ ಇದಕ್ಕಂತಾನೆ ನೋಡೋದ್ರನ್ನೇ ಖುಷಿ ಆಯ್ತದೆ. ಹೌದು ಸರ್. ನೋಡಿ ಇಲ್ಲಿ ಏನು ಹೈಟ್, ಪರ್ಸನಾಲಿಟಿ. ಹೌದು ಸರ್. ಹಂಗೆ ಇದಕ್ ಜಾಸ್ತಿ ಪ್ರೀತಿ ಮಾಡೋರು ನಾರ್ತ್ ಇಂಡಿಯನ್ಸ್. ನಾರ್ತ್ ಇಂಡಿಯನ್ಸ್ ನಮ್ ಕರ್ನಾಟಕದಲ್ಲಿ ಅಷ್ಟು ಪ್ರೀತಿ ಇಲ್ಲ ಇದಕ್ಕೆ. ಇದಾರೆ ಸರ್, ಇದಾರೆ, ರೇರ್ ಕೇಸಸ್. ರೇರ್ ಕೇಸ್ ಆದ್ರೇನು ನಮ್ಗ ಇಲ್ಲೇ ನಮ್ಮ ಕರ್ನಾಟಕದಲ್ಲಿ ಇರೋರು ಇಲ್ಲಿಂದ ಇಲ್ಲಿಗೆ ನಾವ್ ಏನ್ ಕ್ವಾಂಟಿಟಿ ಹಾಕ್ತಾರೆ ಇಲ್ಲಿಂದ ಇಲ್ಲಿಗೆ ಕವರ್ ಮಾಡಾಕಂತಾರೆ ಸರ್. ಅವರೇ ಕವರ್ ಮಾಡ್ತಾರೆ, ಹೊರಗಡೆ ತನಕ ಬಿಡಲ್ಲ. ಹೊರಗಡೆಯಿಂದೆಲ್ಲ ಸುಮಾರು ಕಾಲ್ಸ್ ಬರುತ್ತೆ ನಮ್ಗೆ, ಅಲ್ಲಿ ತನಕ ನಾವು ರಿಸ್ಕ್ ತಗೊಳಕ್ ಹೋಗಲ್ಲ. ಅವರೇ ರಿಸ್ಕ್ ತಗೊಂಡ್ ಬಂದ್ ಇಲ್ಲೇ ತಗೊಂಡೋಗಿದೆ ತಗೊಂಡೋಗ್ಬೋದು. ಆಲ್ಮೋಸ್ಟ್ ನಮ್ ಕರ್ನಾಟಕದಾಗ ಇಲ್ಲಿ ಆಲ್ಮೋಸ್ಟ್ ಇಲ್ಲೇ ಕವರ್ ಮಾಡಕೊಂಡ್ಬಿಡ್ತಾರೆ ಸರ್. ನಾವ್ ಏನ್ ಕ್ವಾಂಟಿಟಿ ಸಾಕ್ತಿರೋ ಈಗ 150 ತನಕ ಸಾಕಿರ್ತೀವಿ ನಾವು ಅಂತ, ಇಲ್ಲೇ ಕವರ್ ಮಾಡ್ಬಿಡ್ತಾರೆ ಸರ್. ಆಲ್ಮೋಸ್ಟ್ ಈಗ ನಾನು ನೋಡ್ತಾ ಇದ್ದೀನಿ ಹೋದ್ ವರ್ಷದಿಂದ. ಹೌದು ಸರ್. ಈಗ ಶೌಕಿ ಬೆಳಿತೈತೆ ಸರ್, ದಿನ ದಿನ. ಇವಾಗ ಏನ್ ಪ್ರತಿಯೊಂದು ನಾವ್ ಎಲ್ಲಾ ಪ್ರಕೃತಿ ಹೆಂಗ್ ಬೆಳೀತೇವೆ ಜನ ಎಲ್ಲ ಹಂಗೆ ಅದೇ ತರ ಇದನ್ನು ಒಂಥರ ಜನ ಇನ್ನ ಶೋಕಿ ಹೆಚ್ಚಾಗಿ ಮಾಡ್ತಾರೆ. ಹೌದು, ನಾನು ಹೇಳೋದೇನಂತ ಹೇಳಿದ್ರೆ ನಿಮ್ ವಿಡಿಯೋಸ್ ನ ನೋಡಿ ಸುಮಾರು ಜನ ಶೋಕಿ ಮಾಡಕ್ಕೆ ಸ್ಟಾರ್ಟ್ ಮಾಡೋರು. ಹೌದು ಸರ್, ನಿಜ ಸರ್. ಹೋದ್ ವರ್ಷ ನಿಜ ಸರ್, ನಾನು ಎಷ್ಟೋ ಕಡೆ ನೋಡಿದಿನಲ್ಲ. ಹೌದು ಸರ್. ಎಷ್ಟೋ ಜನ ನಿಮ್ ನಂಬರ್ ತಗೊಂಡ್ರು, ನಾನು ನಂಬರ್ ಕೊಟ್ಟೆ, ವಿಡಿಯೋಸ್ ಅಲ್ಲೂ ಹಾಕಿದ್ವಿ, ಹೆವಿ ವೈರಲ್ ಆಯ್ತು. ಎಷ್ಟೋ ಜನ ಮರಿಗಳನ್ನ ಕೇಳಿದ್ರು, ಮರಿ ಸಿಗತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಸಿಗುತ್ತೆ ಸರ್, ನಮ್ಗೆ ಡಿಮ್ಯಾಂಡ್ ಸರ್ ಇಲ್ಲಿ ಮರಿಗಳು ನೋಡಿ. ಇವಾಗ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೀನಿಂದ ನೀವು ನಮ್ಗ ಸುಮಾರು ಹೆಚ್ಚು ಕಮ್ಮಿ ಒಂದು ವಾರ ನಿದ್ದೆ ಇಲ್ಲ ಸರ್. ನಿಮ್ತೀರಾ ಬಿಡ್ತೀರಾ ನೀವು? ಇದು ಸೀರಿಯಸ್ ವಿಶೇಷ ಸರ್. ಇದು ಒಂದು ವಾರ ನಿದ್ದೆ ಇಲ್ಲ, ಹಗಲು ರಾತ್ರಿ ಟೈಮಿಂಗ್ಸೇ ಇಲ್ಲ ಸರ್. 24/24 ಫೋನ್ ಮಾಡಿದಾರೆ ಸರ್. ಕಾಲ್ ಸೆಂಟರ್ ಫೋನ್ ಮಾಡ್ದಂಗ್ ಫೋನ್ ಮಾಡಿ, ಸರ್ ಮರಿ ಸಿಗುತ್ತಾ, ಮರಿ ಸಿಗುತ್ತಾ, ಮರಿ ಸಿಗುತ್ತಾ, ಮರಿ ಸಿಗುತ್ತಾ. ಒಂದು ಊಟ ಮಾಡಕ್ಕೂ ಟೈಮ್ ಸಿಗಿಲ್ಲ ಸರ್. ಹಂಗ್ ಮಾಡಿದ್ರು ಸರ್ ಲಾಸ್ಟ್ ಟೈಮ್. ಅದೇ ಪ್ರೀತಿ ರೀ, ಜನ ಪ್ರೀತಿ ಸರ್. ಹೌದು ಸರ್, ಸಿಗುತ್ತಲ್ಲ ಇವ್ರ ಹತ್ರ ಅಂತ ಹೇಳಿ ಸಿಗುತ್ತೆ. ಒಂದು ನಾವ್ ಅದೇ ತರ ಕ್ವಾಲಿಟಿ ಕೊಡ್ತೀವಿ ಸರ್ ಜನಕ್ಕೆ. ಯಾರಿಗೂ ನಾವು ಮೋಸ ಮಾಡಕ್ ಹೋಗಲ್ಲ ಸರ್. ಇಲ್ಲಿ ಕರೆಕ್ಟ್ ಕದ್ದು ಮುಚ್ಚಿ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ರಿ, ಮೊಬೈಲ್ ಅಲ್ಲಿ ವಿಡಿಯೋ ನೋಡಿ ಪರ್ಚೇಸ್ ಮಾಡ್ರಿ ಅಂತ ಹೇಳಲ್ಲ. ಡೈರೆಕ್ಟ್ ಆಗಿ ಏನಿದೆ ಒಂದ್ ಹೆಜ್ಜೆ ಬಂದ್ಬಿಡ್ರಿ, ಕುತ್ತಿ ಮಾತಾಡ್ಕೊಂಡು ನಗಾಡ್ತಾ ಮಾತಾಡಿ ಒಂದು ವ್ಯಾಪಾರ ಮುಗಿಸೋಣ ಸರ್. ಕಣ್ ಮುಂದೆ ಯಾವತ್ತು ವ್ಯಾಪಾರ ಮಾಡ್ಬೇಕು ಸರ್. ವಿಡಿಯೋಗಳು ನೋಡಿ, ಫೋಟೋಗಳು ನೋಡಿ ವ್ಯಾಪಾರ ಅನ್ನಲ್ಲ ಸರ್ ಯಾವತ್ತು ಅದನ್ನ. ಕರೆಕ್ಟ್. ಸೊ ಈಗ ತೋರಿಸಿ, ನೀವೇ ಎಕ್ಸ್ಪ್ಲೇನ್ ಮಾಡಿ ಯಾವ್ಯಾವ ಇದಾವೆ ನಿಮ್ಮ ಹತ್ರ, ಏನು ಎತ್ತ. ಸರ್ ಇದು 6 ಬೀಜದ ಮರಿಗಳು ಸರ್. ಇವ ಬೀಜದ ಮರಿಗಳು ಅಂದ್ರೆ ಕೆಲವ್ರಿಗೆ ಅದು ಅರ್ಥ ಆಗಲ್ಲ. ಅಂಡೋಲು ಇದು ಕ್ರಾಸಿಂಗ್ ಗೋಸ್ಕರ, ಇದು ಸರ್ ಬ್ರೀಡಿಂಗ್ ಗೋಸ್ಕರ. ಕ್ರಾಸಿಂಗ್ ಗೋಸ್ಕರನೂ ಆಗುತ್ತೆ ಇದು. ಕ್ರಾಸಿಂಗ್ ಬ್ರೀಡಿಂಗ್ ಎಲ್ಲ ಒಂದೇ. ಹಂಗಾಗಿ ಇವು ಏನಿದೆ ಇದೆಲ್ಲ ಇದ್ರಲ್ಲೆಲ್ಲ ಬ್ರೀಡಿಂಗ್ ಸರ್. ಇದೆಲ್ಲ ಬ್ರೀಡಿಂಗ್ ಆಗುತ್ತೆ. ನಾರ್ಮಲ್ ನಿಮ್ಮವರು ಕಟ್ ಮಾಡೋರು ಕಟ್ ಮಾಡ್ತಾರೆ ಸರ್. ಹಬ್ಬಕ್ಕೋಸ್ಕರ ಕಟ್ ಮಾಡೋರು ಕಟ್ ಮಾಡ್ತಾರೆ ತಗೊಂಡೋಗಿ. ಒಬ್ಬರು ಒಂದೊಂದ್ ತರ ಇದ್ ಮಾಡ್ತಾರೆ. ಇದೆಲ್ಲ 80 kg ಪ್ಲಸ್ ಸರ್ ವೆಯ್ಟ್ ಇರೋದು. 70 kg 80 kg 80 kg ಪ್ಲಸ್ ಇರೋದು. ಸರಿ, ನಾ ಇದ್ರಲ್ಲಿ ಯಾರ ಮರಿ ಏನಿದೆ ಸರ್? 6 ಇದೆ ಸರ್ ಇದ್ರಲ್ಲಿ. ಇದು ವೈಟ್ ನೋಡಿ ಸರ್, ಎಷ್ಟು ಸೇಲ್ ಇಟ್ಟಿದ್ದೀರಾ ನೀವು ಆಲ್ರೆಡಿ? ಹೌದು ಸರ್, ಇದ್ರದ್ದು ಒಳ್ಳೆ ಮರಿ ಸರ್. ಡಾಕ್ಟರ್ ಕೊಟ್ಟಿದ್ರಿ ಇದ್ರದ್ದು ಕ್ರಾಸಿಂಗ್ ಮಾಡಿಸಿ. 2 ಮರಿ ಹಾಕಿದೆ, ತುಂಬಾ ಚೆನ್ನಾಗಿ ಬಂದಿದೆ ಸರ್ ಇದು ಮರಿ ರಿಸಲ್ಟ್. ಏನಿದೆ ಬ್ರೀಡರ್ ಇಲ್ಲಿ ಸೆಲೆಕ್ಟೆಡ್ ಬ್ರೀಡರ್ ಸರ್. ಒಳ್ಳೆ ಬ್ರೀಡರ್ಸ್ ಸೆಲೆಕ್ಟೆಡ್. ಬರ್ಬರಿನೂ ಇಟ್ಟಿದ್ದೀರಾ ಸರ್? ಆ ಬೋನಿಂದ ಬಂದ್ಬಿಟ್ಟಿದೆ ಸರ್. ಅದು ಜಾಗ ಇದೆಯಾ ಬಂದ್ಬಿಡ್ತವೆ ಸರ್. ಹಂಗ ಏನ್ ಗಿಮಿಕ್ ಮಾಡ್ತಾವ ಗೊತ್ತಿಲ್ಲ. ಯಾವ ಸಂದಲ್ಲ ನುಕ್ಕೊಂಡ್ ಬಂದ್ಬಿಡ್ತವೆ ಸರ್. ಇಲ್ಲ, ಇವೆಲ್ಲ ಸೆಲೆಕ್ಟೆಡ್ ಬ್ರೀಡರ್ ಸರ್.
ಎಷ್ಟು ನಾನು ಹೇಳ್ತಾ ಇದೀನಲ್ಲ ದೇವರಾಜ್ ಅವರ ಎಷ್ಟು ಚೆನ್ನಾಗಿ ಸಾಕಿದೀರಾ ಅಂದ್ರೆ ಮತ್ತೆ ನೀವು ಕ್ಲೀನಿಂಗ್ ನೋಡಿ ನಿಮ್ ಫಾರ್ಮ್ ಪಿಚ್ಚೆಗಳು ನೋಡ್ರಿ ಇಲ್ಲೆಲ್ಲ ಯಾವ್ದೇ ಕಾರಣಕ್ಕೂ ಇಟ್ಟಿದಾರ ಅಂದ್ರೆ ಕ್ಲೀನ್ ಇದ್ರೇನೆ ಸರ್ ಮೈಯಲ್ಲಿ ಮೇಕೆಗಳು ಆರಾಮಾಗಿ ನಿದ್ದೆ ಮಾಡ್ತಾವೆ ಸರ್. ಹೌದು, ಆ ನಿದ್ದೆ ಮಾಡಿದ್ರೆ ಮರಿ ಬೆಳೆಯುತ್ತೆ ಸರ್. ಹೌದು, ಮರಿ ಆರಾಮಾಗಿ ಮಲ್ಗ್ಬೇಕು ಸರ್. ಮರಿನು ಯಾವ್ದು ಗಲೀಜ್ ಕಾಣ್ತಾ ಇಲ್ಲ ನನಗೆ. ಇಲ್ಲ ಸರ್, ಮರಿಗಳು ಯಾವ ಗಲೀಜ್ ನಿಮ್ಗೆ ಆಗಲ್ಲ ಸರ್. ಯಾಕಂದ್ರೆ ಒಂದ್ ಗಂಜಲ ಹಾಕಿದ್ರೂ ಅಷ್ಟೇ, ಒಂದ್ ಪಿಚ್ಕೆ ಹಾಕಿದ್ರೆ ಅಷ್ಟೇ ಇಮಿಡಿಯೇಟ್ಲಿ ಕೆಳಗಡೆ ಹೋಗುತ್ತೆ ಸರ್. ಎಲ್ಲ ಕೆಳಗಡೆ. ಹೌದು ಹೌದು ಹೌದು. ಸೊ ಇವೆಲ್ಲ ಇದ್ರೆಲ್ಲ ಸೇಲ್ಗೆ ಇಟ್ಟಿದ್ದೀರಾ? ಇವು ಎಲ್ಲ ಸೇಲ್ಗಿದೆ ಸರ್. ಎಲ್ಲ 48 ಸರ್, 40 + 41, 42 ಓಕೆ ಈ ತರಾನೇ ಸರ್. ಇದೊಂದು 43 ಇದೆ ಸರ್. ಇದು ಓಕೆ 43 ಇದೆ ನೋಡಿ ಸರ್. ಎಲ್ಲ ಈ ಸೆಕ್ಷನ್ ಬಂದ್ಬಿಟ್ಟು ಬರೀ ಬ್ರೀಡರ್ಸ್ ದೆ. ಹೌದು ಸರ್, ಬ್ರೀಡರ್ಸ್ ಅಂದ್ರೆ ಎಲ್ಲದಕ್ಕೂ ಅವ್ರು ಯಾವ ತರ ಬೇಕೋ ಉಪಯೋಗಿಸ್ಕೊಂಬೋದು ಸರ್. ಸೊ ಏನೇನ್ ರೇಟ್ ಏನಾರ ಹೇಳ್ತಿದ್ರಾ ಸರ್? ರೇಟ್ ಬಂದ್ರೆ ಕುತ್ತಿಲ್ ಮಾತಾಡಿ ಏನೋ ಒಂದು ಫೈನಲ್ ಮಾಡ್ತೀರಾ ಸರ್. ಫೋನ್ ಅಲ್ಲಿ ಒಂದ್ ಹೇಳೋದು, ವಿಡಿಯೋಗಳಲ್ಲಿ ತುಂಬಾ ಚಿಕ್ಕದಾಗ ಕಾಣಿಸ್ತಾವೆ ಸರ್ ಮರಿಗಳು. ಕಣ್ಣಲ್ಲಿ ನೋಡಿದಾಗ ಮರಿ ಅದ್ ಏನೈತೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. ನಾವು ಕೊಡೋ ದುಡ್ಡು ಗೊತ್ತಾ ಅಂತ ಈಗ ಫೋನ್ ಮಾಡಿ ಸರ್ ಅದ್ರ ಮರಿ ಒಂದು ಫೋಟೋ ಹಾಕಿದ್ರಲ್ಲ, ಏನ್ ರೇಟ್ ಅಂತ ಕೇಳ್ತಾರೆ. ರೇಟ್ ಅಂತ ಕೇಳಿದ್ರೆ ನಾವೊಂದ್ ರೇಟ್ ಹೇಳ್ತೀರಿ, ವಿಡಿಯೋದಲ್ಲಿ ಇಷ್ಟೇ ಕಾಣಿಸುತ್ತೆ, ಏನಪ್ಪ ಇಷ್ಟೇ ರೇಟ್ ಅಂತಾರೆ. ಅದ್ರಲ್ಲಿ ಕಣ್ ಮುಂದೆ ಬಂದಾಗ ಅವ್ರ ಮರಿ ನೋಡಿದಾಗ ರೇಟ್ ಕೊಡಕ್ ಅವ್ರಿಗೆ ಖುಷಿಯಿಂದ ಕೊಡ್ತಾರೆ ಸರ್. ನಾವ್ ಹೇಳೋ ನಿಜ ಮಾತು, ನಿಜ. ನಾವು ಕಸ್ಟಮರ್ ರಿಟರ್ನ್ ಕಳ್ಸಲ್ಲ, ಏನೊಂದು ಹೆಚ್ಚು ಕಮ್ಮಿ ಕಳ್ಸ್ತೀರಿ ಸರ್. ಖಂಡಿತ. ಸೊ ಮುಂದೆ ತೋರಿಸಿ ಯಾವ್ದು ಅಂತ ಸರ್. ಇದೆಲ್ಲ 120+ ಕ್ರಾಸ್ ಆಗಿರೋ ಸರ್. ಇದ್ರಲ್ಲೇ 125 kg 120 kg ಕ್ರಾಸ್ ಆಗಿದೆ. ಎಲ್ಲ ಕ್ರಾಸ್ ಆಗಿರೋ ಸರ್ ಇದ್ರಲ್ಲಿ. ಎಲ್ಲ ನೋಡೋದ್ರನೆ ಖುಷಿ ಐತದ್ರಿ. ಆದ್ರೆ ಹೋದ್ ವರ್ಷಕ್ಕಿಂತ ಈ ವರ್ಷ ಒಂಚೂರು ಕಡಿಮೆ ಮಾಡ್ಕೊಂಡಿದ್ದೀರಾ ನೀವು? ಕಮ್ಮಿ ಅಲ್ಲ ಸರ್, ಜನ ಜಾಸ್ತಿ ಸರ್, ಜಾಸ್ತಿ ಸೇಲಿಂಗ್ ಸರ್. ಇಲ್ಲಿ ಎಲ್ಲಿ ನೈಟ್ 1 ಗಂಟೆ ಅಥವಾ ಕಸ್ಟಮರ್ ಇರ್ತಾರೆ ಸರ್. ನೈಟ್ 12 ಗಂಟೆ 10 ಗಂಟೆ ಮೇಲೆ ಎಲ್ಲ ಕ್ಲೋಸ್ ಮಾಡ್ಕೊಂಡು ಅವ್ರು ಕೆಲ್ಸಗಳು ಬೆಳಗಿನ ಸಂಜೆ ತನಕ ಕೆಲ್ಸಗಳಿಗೆ ಹೋಗಿರ್ತಾರೆ. ನೈಟ್ 10 ಗಂಟೆ ಮೇಲೆ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು 10 ಗಂಟೆಗೆಲ್ಲ ಬರ್ತಾರೆ ಸರ್. ಬೆಳಗ್ಗೆನೆ ಫೋನ್ ಮಾಡಿ ಹೇಳಿರ್ತಾರೆ ಸರ್, ನಾವು 10 ಗಂಟೆಗೆ ಬರ್ತೀರಿ, ನಮ್ ಕೆಲಸ ಮುಗಿಯುತ್ತೆ, 11 ಗಂಟೆಗೆ ಬರ್ತೀರಿ ಅಂತ. ಆ ಟೈಮಲ್ಲಿ ನಾವು ಪೀಸ್ಫುಲ್ ಆಗಿರ್ತೀರಿ, ಬಂದ್ ಆರಾಮಾಗಿ ತಗೊಂಡೋಗ್ತಾರೆ ಸರ್. ಇದು ನೋಡಿ ಸರ್, 46 ಹೈಟ್ ಇದೆ. 46 ಹೈಟ್, 46 ಇಂಚು. 46 ಅಂದ್ರೆ 46 ಇಂಚು. ಫೋನ್ ಫ್ರೇಮ್ ಅಲ್ಲ ಕೂರ್ತಿಲ್ಲ. ನೋಡಿ ಇಲ್ಲಿ ನೋಡಿ ಯಾವ ಹೈಟ್ ಇದೆ ನೋಡ್ರಿ. ಇದು ಇನ್ನು 6 ಮರಿ ಸರ್. ಇದು 6 ಏನ್ ತುಗ್ದಲ್ಲವೇ ಸರ್? ಇದು ಬಂದ್ 115 kg ಇದೆ ಸರ್. 115 kg 115 kg ಇದೆ ಸರ್ ಪ್ರೆಸೆಂಟ್. ಇನ್ನ ಚೆನ್ನಾಗಿದೆ ಸರ್ ಮರಿಗಳು. ಯಾವ್ದು ನಾನು ಹೇಳ್ತಿದ್ರೆ ನಂಗೆ ಬೇಜಾರಾಗ್ತಿದೆ ಸರ್ ಮರಿಗಳು ಈ ತರ ತೋರ್ಸಕ. ಇನ್ನು ಬಾರಿ ಚೆನ್ನಾಗಿದೆ ಸರ್. ಬರೋರೆಲ್ಲ ದಿಷ್ಟಿ ಸರ್, ಓ ಏನ್ ಹಿಂಗಿದಾವೆ, ಏನ್ ಇಷ್ಟ ಚೆನ್ನಾಗಿದಾವೆ, ಎಲ್ಲಿಂದ ಖಂಡಿತವಾಗ್ಲೂ ದೃಷ್ಟಿ, ಏನ್ ಹಿಂಗ್ ಸಾಕಿದಿರ ಅಂತ ಹೇಳಿ ಹಂಗೇಳಿ ನೋಡಿ ಸರ್. ಇದ್ರ ಪಕ್ಕದಲ್ಲಿ ನಾನು ನಿಲ್ತಿದ್ದೀನಿ. ನಿಮ್ಮ ಹೈಟ್ ಅದು ನಾನು 75 kg ಇದೀನಿ ಸರ್. ನಾನು 75 kg ಇದೀನಿ ನೋಡ್ರಿ. ಇದು ಬಂದು ಇನ್ನ 6 ಮರಿ ಯಾವ ಕ್ವಾಲಿಟಿನಾಗ ಐತಿ, ಯಾವ ತರ ಇದೈತೆ ನೋಡಿ ಸರ್. ಇದು ಹೈಟ್ ನೋಡಿ ಸರ್, ಸೂಪರ್. ಅಲ್ಲಿ ನೋಡಿ ಸರ್, ಅಲ್ಲೂ ಕೂಡ ನೋಡಿ ಸರ್. ಇಲ್ಲೇ 6 ಸರ್ ನೋಡಿ ಸರ್. ಕರೆಕ್ಟ್ 6. ಸೊ ಇವೆಲ್ಲ 120 kg ಮೇಲೆ ಇರೋ ಮರಿಗಳು. ಹೌದು ಸರ್. ಇದು ಬಂದಿ. ಸೊ ಇದಕ್ಕೆ ಏನಾರ ರೇಟ್ ಫಿಕ್ಸ್ ಮಾಡಿದೀರಾ ಸರ್? ರೇಟ್ ಫಿಕ್ಸ್ ಮಾಡಲ್ಲ ಸರ್. ನಾವು ಇಲ್ಲಿ ಬಂದ್ ಅವ್ರು ನೋಡ್ಕೊಬೇಕು ಸರ್. ರೇಟ್ ಯಾವ್ದು ಫಿಕ್ಸ್ ಮಾಡಿಲ್ಲ ಸದ್ಯಕ್ಕೆ. ಫಿಕ್ಸ್ ಅವ್ರು ಬಂದಿಲ್ಲ ನೋಡಿ, ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಅವ್ರ ಖುಷಿ ಆಗುತ್ತೆ ಸರ್. ನೋಡಿ ಬೇಕಾದ್ರೆ ನೆಗೋಷಿಯೇಟ್ ಮಾಡ್ಕೊಂಡು ಪರ್ಚೇಸ್ ಮಾಡಬಹುದು. ಹೌದು ಸರ್. ಹೈಟ್ ನೋಡಿ ಸರ್, ಇದು ಹೆಂಗೈತೆ ನೋಡಿ ಸರ್. ಹೆಂಗಿದೆ ಕಲರ್ ಪ್ಯಾಟರ್ನ್ ನೋಡಿ, ಅದು ಹೆಂಗಿದೆ ನೋಡಿ ಸರ್. ಇದು ಬಾಡಿ ಶೇಪ್ ನೋಡಿ ಸರ್, ಹೆಂಗಿದೆ ಇದು ಒಂಟೆ ತರ ಶೇಪ್ ನೋಡಿ ಸರ್ ಅಲ್ವಾ? ಫುಲ್ ಹಂಗ್ ಮರಿ ಹಂಗೆ ಫುಲ್ ಬೆಳವಣಿಗೆ ಚೆನ್ನಾಗಾದಾಗ ಈ ತರ ಶೇಪ್ ಮಾಡುತ್ತವೆ ಸರ್ ಮರಿಗಳು. ತುಂಬಾ ಚೆನ್ನಾಗಿ ಬೆಳವಣಿಗೆ ಬಂದಾಗ ಈ ತರ ಶೇಪ್ ಮಾಡುತ್ತೆ, ರೌಂಡ್ ಶೇಪ್ ಸರ್. ಈ ತರ ಸಖತ್ತಾಗತ್ತೆ. ಒಂಥರ ಒಂಟೆ ತರಾನೇ ಸ್ಟ್ಯಾಂಡಿಂಗ್ ಅದು ನೋಡಿ ಸರ್. ಹೌದು ಸರ್, ಹೌದು, ಒಂಟೆ ತರಾನೇ ಸ್ಟ್ಯಾಂಡಿಂಗ್ ಸರ್ ಅದು. ಇದು ಅಷ್ಟೇ ಸರ್. ಲೆಂತ್ ನೋಡಿ, ಅದು ಲೆಂತ್ ಹೆಂಗತ್ತದು, ಎಷ್ಟೈತೆ ಲೆಂತ್ ಇದು ಟೋಟಲ್ ಸರ್? ಹಿಂಗಿಂಗ್ ಬಂದು 44 ಇದೆ. ಓಕೆ. ಈ ಹೈಟ್ ಇದ್ ಬಂದು ನೋಡಿ ಸರ್, ನಾನು 5.5 ಅಡಿ ಇದೀನಿ ನಾನು. ಹಿಂಗಿಂಗ್ ಬಂದು ಇದು 5.5 ಅಡಿ ಮೇಲೆನೆ ಬರುತ್ತೆ ಸರ್. 5.5 ಅಡಿ ಮಾಡಿ 5.5-6 ಅಡಿ ತನಕ ಬರ್ತವೆ ಸರ್ ಇವು. ಸಖತ್ತಾಗದು. ಸೊ ಇವೆಲ್ಲ ಏನು ರೇಟ್ ಇನ್ನು ಫಿಕ್ಸ್ ಮಾಡಿಲ್ಲ ನೀವು? ಸರ್ ಎಲ್ಲ ಸೇಲ್ ಆಗಿದೆ ಸರ್. ಇದ್ರಲ್ಲಿ ಸೇಲ್ ಇರೋದು ಎರಡೇ ಸರ್. ಇದ್ರಲ್ಲಿ ಎರಡೇ ಇರೋದು ಸೇಲ್ಗೆ. ಯಾವ ಎರಡು ಇರೋದು ಸೇಲ್ಗೆ ಸರ್? ಈ ಫಸ್ಟ್ ಈ ಬ್ಲಾಕ್ ತೋರಿಸೋದಲ್ಲ, ಈ ಬ್ಲಾಕ್ ಒಂದು, ಆಮೇಲೆ ಇದ್ರ ಪಕ್ಕದಲ್ಲಿ ವೈಟ್ ಇದೆ ನೋಡಿ ಸರ್. ಇವನು ವೈಟ್, ಇದು ಮಧ್ಯದಲ್ಲಿರೋ ವೈಟ್ ಸರ್. ಎಲ್ಲ ಪಂಜಾಬಿ ಬೀಟೆಲ್ಲ ಇವು. ಪಂಜಾಬಿ ಬೀಟೆಲ್ಲ ಇವು ಸೇಲ್ಗಿದ್ದಾವೆ ಸರ್. ಇದು ಹೆಂಗಿತ್ತು ಸರ್, ಎಲ್ಲಾರು ನೋಡಿ ನಮ್ಮರ ಇದ್ರ ಮೇಲೆ ಫಸ್ಟ್ ಕಣ್ಣಾಕರ್ ಸರ್. ಇದ್ರ ಮೇಲೆ ಹಂಗಿತ್ತು ಸರ್ ಮೇಕೆ. ಅದು ನೋಡಕ್ಕೂ ಚೆನ್ನಾಗದೆ. ಇದು ತುಂಬಾ ಚೆನ್ನಾಗಿತ್ತು ಸರ್. ಚೆನ್ನಾಗಿ ಇದು 120 ಕ್ರಾಸ್ ಆಗಿದ್ಯಾ? 120 ಕ್ರಾಸ್ ಆಗಿದೆ. 140 ಹೋಗಿತ್ತು ಸರ್. ಇದು 140 kg. ಓಹೋ, ಲೈವ್ ವೈಟ್ ಫೋಟೋ ಐತೆ, ಬೇಕಂದ್ರೆ ಅದು ನಿಮ್ಗೆ ಕೊಡ್ತೀನಿ. 140 kg ನೋಡ್ರಿ. 125 kg ಇದೆ ಸರ್. ಏನು ಮೇವುಗಳು ತಿಂತ ಇಲ್ಲ ಜನ. ಬತ್ತಾರೋದ್ರಿಂದ ಅದು ಹೊಸ ಜನ ಬಂದ್ರೆ ಮೇವು ತಿನ್ನಲ್ಲ, ಒಂಥರ ಇದ್ ಮಾಡ್ಕೊಂಡ್ಬಿಡ್ತಾವ ಸರ್ ಅವು. ಹೊಸ ಜನ ನೋಡಿ ನಾವ್ ಮೊದ್ಲು ಯಾರು ಒಳಗಡೆ ಬಿಡ್ತಾರಿಲ್ಲ ಇದ್ರ ಒಳಗಡೆ. ಇವಕ್ಕ ಹೊಸ ಜನ ನೋಡೋದು ಒಂಥರ ಅಗ್ರೆಸಿವ್ ಆಗೋದು, ಮೇವು ಬಿಡೋದು, ಕಂಡಿಷ್ಟಿ ಆಗೋದು, ಇವೆಲ್ಲ ಆಗಿ ಮೇಕೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ ಸರ್. ನೋಡಿ ಸರ್ ಹೆಂಗಿದೆ.
ಅದೇ ನೋಡಿ ಏನ್ ಸಖತ್ತಾಗೈತೆ. ಹಾ? ಅದು ಹೈಟ್ ಸರ್ 46. 46 ಇದೆಯಾ? 46. ಅವನೇ ಜಾಸ್ತಿ ಹೈಟ್ ಇರೋದು? ಇಲ್ಲ ಸರ್, ಬ್ಲಾಕ್ ತೋರಿಸಿದ್ನಲ್ಲ ಬ್ಲಾಕ್ ಅವನ್ಕಿಂತ ಅದು 46, ಇದು 46 ಸರ್. ಸಿಮಿಲರ್ 46 ಸರ್. ಹೌದು ಸರ್. ಸಖತ್ತಾಗದೆ. ಇನ್ನು ಯಾವ್ದು ಬೇರೆ ಇದ್ಯಾವ್ದು ಬೇರೆ ಇಟ್ಟಿದ್ದೀರಾ ಇಲ್ಲಿ? ಸರ್ ಅದು ಕಾಶ್ಮೀರ್ ವಿಲೇತಿ ಸರ್. ಅದು ಕಾಶ್ಮೀರಿ ವಿಲೇತಿ. ಅದು ಪ್ಯೂರ್ ಒರಿಜಿನಲ್ ವಿಲೇತಿ ಸರ್. ಅದ್ರಲ್ಲಿ ಕ್ರಾಸ್ ಬ್ರೀಡ್ ಮಾಡ್ತಾರೆ ಇಲ್ಲಿ. ನಾಟಿ ಕುರಿಗಳು ಕ್ರಾಸ್ ಮಾಡಿಸಿ ಆ ತರದಲ್ಲ ಸರ್. ಪ್ಯೂರ್ ಒರಿಜಿನಲ್ ಸರ್ ಅವೆಲ್ಲ. ಪ್ಯೂರ್ ಒರಿಜಿನಲ್ ವಿಲೇತಿ ಸರ್. ಇವೆಲ್ಲ ಸೇಲ್ ಆಗಿದೆಯಾ? ಇಲ್ಲ ಎಲ್ಲ ಆಗಿದೆ ಸರ್, ಸೇಲ್ ಆಗಿದೆ ಸರ್. ಎಲ್ಲ ಸೇಲ್ ಮಾಡ್ಬಿಟ್ಟಿದ್ದೀರಾ ಆಗ್ಲೇ? ಎಲ್ಲ ಸೇಲ್ ಆಗಿದೆ ಸರ್. ಹೌದು ಸರ್. ಒರಿಜಿನಲ್ ವಿಲಾಯ್ತಿಗಳು ಇವು. ವಿಲಾಯ್ತಿ ಸರ್ ಹೆಂಗಿದೆ ನೋಡಿ ಸರ್. ಮೈ ಕಟ್ ನೋಡಿ ಸರ್. ಏನ್ ವೇಟ್ ಐತೆ ಅದು? ಏನ್ ಹಲ್ಲಗಿದೆ ಸರ್? 4 ಕಲ್ಲು. ಇದ್ 4 ಕಲ್ಲ? 4 ಕಲ್ಲು ಸರ್. ಇದು 4 ಕಲ್ಲು ನೋಡಿ ಸರ್. ಹೆಂಗಿದೆ ನೀವೇ ನೋಡಿ ಸರ್. ಸಖತ್ತಾಗದೆ ಸರ್. ನಾನು ಆರಾಮಾಗಿ ಮಗನ್ ಒಂದ್ ಮಲಸ್ಬಿಡೋ ಸರ್. ತೊಟ್ಟಿಲ್ ತರ ಮಾಡಿ ಚೆಕ್ ಮಾಡ್ಕೊಳ್ಳೋಣ. ಸಖತ್ತಾಗಿದೆ. ಸೊ ವಿಲೈತಿ ನೀವು ಇಡ್ತಾ ಇರ್ಲಿಲ್ಲ? ಹೋದ್ ವರ್ಷ ಇರ್ಲಿಲ್ಲ ನಿಮ್ಮ ಹತ್ರ ವಿಲೈತಿ ಸರ್. ಇಲ್ಲಿ ಎಲ್ಲಿಂದ ಬಂತು? ಶೋಕಿ ಅಂದ್ರೆ ಸರ್ ಇಲ್ಲಿ ಯಾರು ಏನು ಮಾಡಲ್ಲ ಅದನ್ನ ನಾವು ತೋರ್ಸ್ಬೇಕು ಸರ್ ಜನಕ್ಕ. ಕರೆಕ್ಟ್. ಯಾರು ನಮ್ ಕರ್ನಾಟಕದಲ್ಲಿ ಏನು ಈ ತರ ಯಾರು ತೋರ್ಸರಿಲ್ಲ ಈ ತರ ಮರಿಗಳನ್ನ. ಸುಮಾರು ಜನ ಬೇರೆ ಬೇರೆ ಬ್ರೀಡ್ಸ್ ಸಾಕ್ತಿದಾರೆ. ಎಲ್ಲಿ ಯಾರ ಹತ್ರ ಏನು ಸಿಗಲ್ಲ ಅದ್ ನಮ್ಮ ಹತ್ರ ಸಿಗ್ಬೇಕು ಸರ್ ಜನಕ್ಕೆ. ಅದೇ ಕರೆಕ್ಟ್. ಈಗ ನಮ್ದ್ರಲ್ಲಿ ಬೆಂಗಳೂರು ಸರೌಂಡಿಂಗ್ ನಾವು ನೋಡಿದೀವಿ, ಜಾಸ್ತಿ ಶೌಕಿ ಮಾಡೋದು ಅಮೀನ್ಗಢ ಸರ್. ಒಂದು ಅಮೀನ್ಗಢ. ಸೆಕೆಂಡ್ ಬಂದ್ಬಿಟ್ಟು ಬನ್ನೂರು ಸರ್. ಈ ಎರಡೇ ಶೌಕಿ ಇರೋದು. ಎರಡೇ ಶೌಕಿ ಸರ್. ಇವಾಗ ಎಲ್ಲಾ ಕಡೆ ಸಿಗುತ್ತೆ ಸರ್ ಅಮೀನ್ಗಢ ಮರಿ. ನೀವು ಸಂತೆ ಯಾವ ಸಂತೆ ಬರೋ ಅಮೀನ್ಗಢ ಸಿಗತ್ತೆ. ಅದೇ ವಿಲಾಯ್ತಿ ಮರಿ ತಂದ್ಬಿಡಿ ಸರ್ ನೋಡೋಣ. ವಿಲಾಯ್ತಿ ಮರಿ ಯಾವ ಸಂತೆಲ್ಲ ಸಿಗಲ್ಲ ಸರ್. ಬಂದ್ಬಿಡಿ, ಆಚೆ ಬಂದ್ಬಿಡಿ. ಟೈಮ್ ಜಾಸ್ತಿ ಕೊಟ್ಬಿಡ್ತದ ಒಳಗಡೆ. ಅಗ್ರೆಸಿವ್ ಆಗಿದ್ದಾನೆ. ಸಖತ್ತಾಗದೆ ನೋಡಕ್ಕೂ. ನೋಡಿ ಮುಖ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಡೈರೆಕ್ಟ್ ಆಗಿ ಬಂದ್ ನೋಡೋರ್ಗಂತೂ ತುಂಬಾ ಅಂದ್ರೆ ಏನೋ ಝೂ ಆಗಿ ಬಂದೆ ಒಂದ್ ಏನೋ ಒಂಥರ ಕಾಡಲ್ಲೇ ನೋಡ್ದಂಗ್ ಕಾಣ್ತದೆ ಸರ್. ಅದ್ರ ಮುಖ ಅದು ಮೈ ಕಟ್ ಎಲ್ಲ ನೋಡಿದ್ರೆ ಸರ್. ನೋಡಿ ಫೇಸ್ ಕಟ್ಟು ಸಖತ್ತಾಗಿ ಕಾಣ್ತೈತೆ. ನೋಡಿ ಸರ್ ಬರ್ತೀನಿ ನೋಡಿ ಬರ್ತಿರೋದು. ಸೊ ಈ ಶೌಕಿ ನಿಮ್ಗೆ ಈ ವರ್ಷದಿಂದ ಈ ಶೌಕಿ ಬೆಳೆಸ್ಕೊಂಡಿದ್ದೀರಾ ನೀವು? ಹೌದು ಸರ್. ಈ ವರ್ಷದಿಂದ ಅಂತಲ್ಲ, ನಾವು ಮೊದ್ಲೇ ಒಂದು ಮಾಡ್ಬೇಕಂತ ಜನ ಹತ್ರ ಯಾವ್ದಿರಲ್ಲ ತಂದ್ ಸಾಕ್ಬೇಕು ಸರ್. ಜನಕ್ಕೆ ತೋರಿಸ್ಬೇಕು ಸರ್. ಹೊಸ ಏನಾದ್ರೂ ತೋರಿಸ್ಬೇಕು ಸರ್ ಜನಕ್ಕೆ. ಓಕೆ. ಸೊ ಹಂಗೂ ಬರ್ಬರಿನೂ ಇಟ್ಟಿದ್ದೀರಲ್ಲ? ಬರ್ಬರಿನೂ ಇಟ್ಟಿದ್ದೀರಿ ಸರ್. ಅದು ಬರ್ಬರಿನೂ ಇಟ್ಟಿದ್ದೀರಾ, ಬರ್ಬರಿ ಶೌಕಿನೂ ಮಾಡ್ತಿದ್ದೀರಾ ಈ ನಡುವೆ? ಹೌದು ಸರ್. ಹೌದು. ಜನ ಅದನ್ನ ಸ್ವಲ್ಪ ಡಿಮ್ಯಾಂಡ್ ಕೇಳ್ತಿದ್ದಾರೆ ಸರ್. ಬರ್ಬರಿ ಬರೋರೆಲ್ಲ ಒಂಥರ ಇಷ್ಟ ಪಡ್ತಾರೆ ಇದನ್ನ. ಪ್ಯೂರ್ ಇದು ನೋಡಿದ್ರು ಗೊತ್ತಾಯ್ತದೆ ಪ್ಯೂರ್ ಬ್ರೀಡ್ ಅಂತ. ಹೌದು ಸರ್. ಹೌದು. ಜನ ಬರೋರೆಲ್ಲ ತುಂಬಾ ಇಷ್ಟ ಪಡ್ತಾರೆ. ಈ ಫ್ಯಾಮಿಲಿಯಲ್ಲಿ ಒಂದ್ ಸ್ವಲ್ಪ ಮನೆಗೆ ಸಾಕಕ್ ಇಷ್ಟ ಪಡ್ತಾರೆ ಸರ್ ಬರ್ಬರಿಗಳನ್ನ. ಕರೆಕ್ಟ್. ಮನೆ ಒಳಗಡೆ ಸಾಕಕ್ ಇಷ್ಟ ಪಡ್ತಾರೆ ಸರ್ ಇವನ್ನೆಲ್ಲ. ಇದೊಂಚರ ಫ್ರೆಂಡ್ಲಿ ಮನೆ ಒಳಗೂ ಇದು. ಮತ್ತೆ ಜಾಸ್ತಿ ಮೇವ್ ಖರ್ಚು ವೇಸ್ಟ್ ಆಗ ಮಾಡಲ್ಲ. ಹೌದು. ಮತ್ತೆ ಕ್ಲೀನ್ ಸರ್ ಇದು. ಹೌದು ಹೌದು. ಹೆವಿ ಕ್ಲೀನ್. ಮನುಷ್ಯರ್ಕಿಂತ ಕ್ಲೀನ್. ನೀವು ಅವು ಮೈ ನಾವೇ ಕ್ಲೀನ್ ಆಗಿ ಇಕ್ಕೋದು ನೋಡಿ. ನಾವು ತೊಳ್ಳೆಲ್ಲ ಒಂದಿಲ್ಲ ಮೇಕೆಗಳನ್ನ ಎಷ್ಟು ವೈಟ್ ಆಗಿದೆ ನೋಡಿ ಸರ್. ಹೌದು. ಅವು ಮೈ ನಾವೇ ಕ್ಲೀನ್ ಆಗಿ ಇಟ್ಕೊಂತವೆ ಸರ್. ಅವು ಬರ್ಬರಿ ಫುಲ್ಲು ಫಲ ಆಗಿದೆ ಸರ್. ಇದು ಏನು ಒಂದು 20-25 ಡೇಸ್ ಅಲ್ಲಿ ಮರಿ ಹಾಕ್ಬೋದು ಸರ್. ಇದು 2 ರಿಂದ 3 ಮರಿ ಹಾಕುತ್ತೆ ಸರ್. ಅದು ಕರೆಕ್ಟ್. 2 to 3 ಟೈಮ್ಸ್. ಏನ್ ಎಷ್ಟಲ್ಗೈತೆ ಅದು ಸರ್? ಅದು 6 ಸರ್. ಅದು ಸುಮಾರು 6 ಸರ್. 6 ಸರ್. 2ನೇ ಸತಿ ಮರಿ ಹಾಕಕ್ 6 ಇಲ್ಲ 4 100% ಆಗಿರುತ್ತೆ. ಫಸ್ಟ್ನೇ ಸತಿ ಮರಿ ಹಾಕಕ್ 2. 2ನೇ ಸತಿ ಮರಿ ಹಾಕಕ್ 6 ಆಗ್ಬಿಟ್ಟಿದೆ. ಫಸ್ಟ್ನೇ ಸತಿ ಹೊಲ್ ಹಾಕಕ್ ಮಾತ್ರ ಲೇಟ್. 2ನೇ ಸತಿ ಮರಿ ಹಾಕೋದು ಇಮಿಡಿಯೇಟ್ಲಿ 6 ತಿಂಗಳು 4 ತಿಂಗಳಿಗೆಲ್ಲ ಉದುರಿಸ್ಬಿಡುತ್ತೆ ಸರ್. ಅಲ್ಲೋ ಈ ಬರ್ಬರಿ ಸೆಕ್ಷನ್ ಇಟ್ಟಿದ್ದೀರಾ? ಬರ್ಬರಿ ಸರ್. ಆಮೇಲೆ ಅದು ಮಾಮೂಲಿ ಹೌದು ಸರ್. ಫುಲ್ ಕಸಿ ಅದು. ಎಲ್ಲ ಸೇಲ್ ಆಗಿದೆ. ಇದ್ರಲ್ಲಿ 4 ಇರ್ಬೋದು ಸರ್. ನಿಮ್ಗೆ 4 ಮಾತ್ರ ಇದಾವೆ. 4 ಮರಿ ಇದಾವೆ ಸರ್ ಅಷ್ಟೇ. ಎಲ್ಲ ಕಸಿ. ಹೌದು ಸರ್. ಕಸಿ ಆಗಿರೋವು. ಹೌದು ಸರ್. ಏನಲ್ಲ 3 ಮೇಚಿದಾವ ಅವೆಲ್ಲ ಇದಾವೆ. ಸೇಲ್ಗಿರೋವು ಎಲ್ಲ ನಾವು ಆಚೆ ತಗೊಂಡು ರೀಲ್ಸ್ ಮಾಡ್ಕೊಳ್ಳೋಣ, ಶಾರ್ಟ್ಸ್ ಮಾಡ್ಕೊಳ್ಳೋಣ. ಓಕೆ ಸರ್. ಅದ್ರಲ್ಲಿ ತೋರಿಸ್ಕೊಳ್ಳೋಣ. ಇವು ಗ್ರೀನ್ ಏಕರ್ ಒಂದು ನಿಮ್ಗೆ ಕಿಂಗ್ ಇದೆ. ಕಿಂಗ್ ಅಂದ್ರೆ ಹೀರೋ. ಗ್ರೀನ್ ಏಕರ್ ಫಾರ್ಮ್ ಹೀರೋ. ಒಂದ್ಸತಿ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ. ಅದು ತೋರಿಸ್ತೀರಾ? ಹೌದು ಸರ್. ಓಕೆ ನಡೀರಿ ನೋಡೋಣ. ಸೊ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರು ಅಂದ್ರೆ ಇವ್ರ ಫಾರ್ಮು. ನೋಡಕ್ಕೂ ತುಂಬಾ ಇಷ್ಟ ಆಯ್ತಿದೆ. ಸೊ ಈ ತರ ನಾವು ಸಾಕ್ಬೇಕು ಅಂತ ನಮಗೂ ಆಸೆ ಬರುತ್ತೆ. ದೇವರಾಜ್ ಅವರು ಫಾರ್ಮ್ ಮೇಂಟೈನ್ ಮಾಡೋರು ಅಂತ ಹೇಳಿದ್ರೆ ನಮ್ ತಮ್ಮಂದಿರೇ ಸರ್ ಮೇಂಟೈನ್ ಮಾಡೋದು. ನಿಮ್ ತಮ್ಮಂದ್ರೆ ಅವರೇ ಸರ್ ಮೇಂಟೈನ್. ನಿಜವಾಗ್ಲೂ ಇವ್ರ ಕಡೆಯಿಂದ ಒಂದು ಇನ್ಸ್ಪಿರೇಷನ್ ತಗೋಬೇಕು. ಆಕ್ಚುಲಿ ಈ ವಾತಾಗಳನ್ನ ಸಾಕ್ಬೇಕು ಅಂತ ಹೇಳಿದ್ರೆ ಇನ್ಸ್ಪಿರೇಷನ್ ಇವ್ರ ಕಡೆಯಿಂದ ತಗೋಬೇಕು. ನನ್ಗೆ ಯಾಕೋ ಹೋದ್ ವರ್ಷ ನಾನು ಬಂದಿದ್ದೆ. ಮೇಂಟೈನ್ ಮಾಡೋದೆಲ್ಲ ಅವರೇ ಸರ್. ತಮ್ಮಂದಿರೇ ಎಲ್ಲ ನೋಡೋಣ. ಹೋದ್ ವರ್ಷನು ತುಂಬಾ ನನ್ಗೆ ಇಷ್ಟ ಆಯ್ತು ಇವ್ರದ್ದು. ಸರ್ಸಿನ ಭಾಗ ನೋಡಿ ಸರ್. ಹಿಂಗ್ ಬರ್ಬೇಕು ನೋಡಿ ಸರ್. ಹೋದ್ ವರ್ಷನು ನೋಡಿದೆ. ಹೋದ್ ವರ್ಷನು ನನ್ಗೆ ಇಷ್ಟ ಆಗಿತ್ತು. ಬಟ್ ಈ ವರ್ಷ ನೋಡ್ಬಿಟ್ಟು ನನಗೆ ಈ ಸತಿ ಏನು ಈ ಹೈಟೆಕ್ ತರ ಮಾಡಿಬಿಟ್ಟು ಏನ್ ಇಟ್ಟವ್ರೆ
ನೋಡಿದ್ರೆ ಇವ್ರ ಹತ್ರ ಬಂದು ಇನ್ಸ್ಪಿರೇಷನ್ ತಗೋಬೇಕು ಜನ ಸಾಕಕ್ಕೆ. ಎಸ್ಪೆಷಲಿ ಓದ್ತಾ ಬಿಡಿ, ಇದು ನಮ್ಮ ಅಮೀನ್ಗಢ್ ಬ್ರೀಡು ಮಾಮೂಲಿ ಕೊರಿಯರ್ ಎಲ್ಲಾ ಕಡೆ ಸಿಗ್ತವೆ. ಬಟ್ ಈ ತರ ಏನ್ ಕಷ್ಟಪಟ್ಟು ವಾತಗಳನ್ನ ಬೇರೆ ಸ್ಟೇಟ್ ಇಂದ ತಗೊಬಂದು ಇಲ್ಲಿ ಸಾಕಬೇಕು ಅಂತ ಹೇಳಿದ್ರೆ ಅದಕ್ಕೆ ಗಟ್ಸ್ ಇರ್ಬೇಕು, ಮತ್ತೆ ಲಾಸುಗೂ ತಲೆ ಆಗ್ಬೇಕು. ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಸರ್. ಮೇನು ಜನಕ ಇಷ್ಟವಾಗಂಗಿ ತಗೊಂಡೋಗ್ಬೇಕು ಸರ್. ಜನ ಖುಷಿ ಪಡ್ಬೇಕು ಸರ್. ಖಂಡಿತ. ಈ ಬೀಜದ ಮನೆಗೆ ವೇಟ್ ಮಾಡ್ಬೇಕಂದ್ರೆ ಕಷ್ಟ. ಹೆಣ್ಮೇಕೆಗಳೆಲ್ಲ ಇರ್ತವೆ, ಮೇವ್ ತಿನ್ನಲ್ಲ. ಹೌದು. ಅಗ್ರೆಸಿವ್ ಆದ್ರೆ ಒಂದೊಂದ್ ವಾರ 10 ದಿವಸ ಮೇವ್ ಬಿಟ್ಬಿಡ್ತಾವೆ ಸರ್. ಅವು ಅಗ್ರೆಸಿವ್ ಆಯ್ತಂದ್ರೆ 10ರಿಂದ 15 ದಿವಸ ಮೇವ್ ಬಿಟ್ಬಿಡ್ತಾವೆ. ಮೇವೇ ತಿನ್ನಲ್ಲ ಸರ್. ನೀರ್ ಕುಡಿಯಲ್ಲ, ಮೇವ್ ತಿನ್ನಲ್ಲ, ಹಿಂಗಾಗೋತಾವೆ ಸರ್ ಇವೆಲ್ಲ ಅಗ್ರೆಸಿವ್ ಆದ್ರೆ. ಒಂದ್ ಅಗ್ರೆಸಿವ್ ಆಯ್ತಂದ್ರೆ ಇಮಿಡಿಯೇಟ್ಲಿ ಎಲ್ಲ ಒಂದ್ ಕಡೆಯಿಂದ ಎಲ್ಲ ಅಗ್ರೆಸಿವ್ ಆಗತ್ತಾವ. ಒಂದನ್ನ ನೋಡಿ ಸರ್. ಫಾರ್ಮ್ದು ಒಂದು ಟಾಪ್ ಏನು ಕಿಂಗ್ ಇದಾವಂತೆ, ಆ ಕಿಂಗ್ ನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಯ್ತು ದೇವರಾಜ್ ಅವರು. ನೋಡಿ ಅವ್ರ ಫಾರ್ಮ್ ಇದು ಫೀಮೇಲ್ ಮತ್ತು ಮರಿಗಳ ಸೆಕ್ಷನ್ ಇದು. ಇಲ್ಲಿ ಆಕ್ಚುಲ್ ಆಗಿ ಇವರು ಏನು ಬ್ರೀಡಿಂಗ್ ಮಾಡಿ ಮರಿಗಳನ್ನ ಇಲ್ಲಿ ಇಡ್ತಾರೆ. ನೋಡಿ ಫೀಮೇಲ್ಸ್ ಇವು, ಫೀಮೇಲ್ಸ್ ಇದಾವೆ, ಮರಿಗಳು. ಮರಿಯಲ್ಲೆಲ್ಲ ಮಾರ್ತೀರಾ ನೀವು? ಮಾರ್ತೀರಿ ಸರ್. ಆಲ್ಮೋಸ್ಟ್ ಎಲ್ಲ ಸೇಲ್ ಆಗಿದಾವೆ. ಇವೆಲ್ಲ ಸೇಲ್ ಮಾಡ್ಬಿಟ್ಟಿದ್ದೀರಾ? ಎಲ್ಲ ಒಂದ್ ಸೈಡ್ ಯಾರೋ ಫಾರ್ಮ್ ಕೊಟ್ಟಿದ್ದೀರಿ ಸರ್. ಎಲ್ಲ ಮರಿನೋ ಎಲ್ಲ ಮರಿಗಳು ತಗೊಂಡಿದ್ದಾರೆ. ಎಲ್ಲ ಸೇಲ್ ಆಗಿದೆ. ಎಲ್ಲ ಪ್ಯೂರ್ ಬ್ರೀಡ್ ಎಲ್ಲ ಪ್ಯೂರ್ ಬ್ರೀಡ್ ಸರ್. ಇವನೇ ಅಪ್ಪ ಎಲ್ಲದಕ್ಕೂ? ಇವನೇನಾ? ಹೌದು ಸರ್. ಹೌದು ಸರ್. ನಮ್ಮ ಗ್ರೀನ್ ಎಕರ್ ಫಾರ್ಮ್ ನೋಡಿ, ಮರಿಗಳು ಬೇಕಂತ ಹೇಳಿದ್ರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ಲಾಟ್ಸ್ ಅಲ್ಲೂ ಕೊಡ್ತಾರೆ, ಸಿಂಗಲ್ ಡಬಲ್ ಏನ್ ತಗೊಳಕ್ ಇಷ್ಟ ಇದ್ರೆ ಡೈರೆಕ್ಟ್ ಆಗಿ ಫೋನ್ ಮಾಡ್ಕೋಬಹುದು. ನೋಡಿ ಇದು ಆಕ್ಚುಲಿ ಬೀಟಲ್ ಬ್ರೀಡರ್ ಅಂತ ಹೇಳಿದ್ರೆ ಇವ್ರ ಫಾರ್ಮ್ಗೆ ಇವನೇ. ಏನ್ ಹೈಟ್, ಏನ್ ವೇಟ್, ಎಷ್ಟಲ್ಗಿದ? 45 ಕ್ರಾಸ್ ಆಗಿದೆ ಹೈಟ್. ಹೋದ್ ವರ್ಷ ಇದನ್ನ ತಾನೆ ಇವನು? ಇರಲಿಲ್ಲ ಸರ್, ಹೋದ್ ವರ್ಷ ಇರಲಿಲ್ಲ ಸರ್. 45 ಕ್ರಾಸ್ ಆಗಿದೆ ಸರ್ ಹೈಟ್. 45 ಕ್ರಾಸ್ ಆಗಿದೆ ಹೈಟ್. ವೈಟ್ ಬಂದು ನಿಮ್ಗೆ ಇವಾಗ ಪ್ರೆಸೆಂಟ್ ಬಂದಿದೆ ಒಂದು 120 120 ಕೆಜಿ ಪ್ರೆಸೆಂಟ್. 120 ಕೆಜಿ ಇದೆಯಾ? 120 ಕೆಜಿ ಇದೆ ಪ್ರೆಸೆಂಟ್ ಬ್ರೀಡರ್. ಓಕೆ. ಆರಲ್ಗೆ ಮತ್ತೆ ಈ ಮುಖ ನೋಡಿ ಸರ್. ಈ ಮುಖ ಆಗ್ಲಿ, ಫೇಸ್ ಕಟ್ ಆಗ್ಲಿ, ಹೈಟ್ ನೋಡ್ರಿ. ಹೈಟ್ ಏನೇ 8 ಇದೆ. ಮತ್ತೆ ಇದ್ ನೋಡಿ ಸರ್, ಪಂಚಿ ಇದೆಲ್ಲ ಕಲ್ ನೋಡ್ರಿ. ಮತ್ತೆ ಕಟ್ಸ್ ನೋಡಿ ಸರ್, ಮುಗ್ದಲ್ಲೇ ನೋಡಕ್ಕೂ ಸಖತ್ತಾಗಿದೆ. ಇದೆ ಮೇನ್ ಬ್ರೀಡರ್ ನಿಮ್ಗೆ. ಈ ಕಡೆ ಬನ್ನಿ ಸರ್, ನೀವು ಹೇಳ್ತೀನಿ. ಆ ಕಡೆ ಬನ್ನಿ ಸರ್, ಹೇಳ್ತೀನಿ. ಇದ್ರಲ್ಲಿ ಇದು ಮ್ಯಾಪ್ ಇದೆ ಸರ್. ಇದು ಮ್ಯಾಪ್ ಅಂದ್ರೆ ಇದು ಮ್ಯಾಕೆಲ್ಲ ಮರಿಯಲ್ಲೇ ಬಂದಿರೋದು. ಇದು ಇಂಡಿಯಾ ಮ್ಯಾಪ್ ತರ ಇದೆ ನೋಡಿ. ಹೌದು. ಕೆಳಗಡೆ ಸೌತ್ ಇಂಡಿಯಾ ಮ್ಯಾಪ್ ಕಾಣ್ತಿತ್ತೆ. ಇಂಡಿಯಾ ಮ್ಯಾಪ್ ತರಾನೇ ಕ್ಲೀನ್ ಆಗಿ. ಹೌದು. ಹೆಚ್ಚು ಕಮ್ಮಿ ಅಂದ್ರೆ ಫುಲ್ ಆಗಲ್ಲ, ಹೆಚ್ಚು ಕಮ್ಮಿ ಕಾಣಿಸುತ್ತೆ. ಹೌದು, ಕೆಳಗಡೆದು ಪೋರ್ಷನ್ ನಮ್ ಸೌತ್ ಇಂಡಿಯಾ ಕಾಣ್ತೈತಲ್ಲ. ಹೌದು ಸರ್, ಹೆಚ್ಚು ಕಮ್ಮಿ ಆತರ ಕಾಣಿಸುತ್ತೆ ಸರ್ ಇದು. ಹೌದು. ಹಿಂಗ ಅಡ್ಡಾಗ್ಲ ನೋಡಿ ಸರ್, ಎಷ್ಟು ಉದ್ದ ಇದೆ ಸರ್. ಸಖತ್ತಾಗೈತೆ. ಎಷ್ಟು ಲೆಂತ್ ಎಷ್ಟೈತೆ ಇದ್ರದ್ದು? ಸರ್ 6 ಅಡಿ ಮೇಲೆ ಇದೆ ಸರ್. 6 ಅಡಿ ಮೇಲೆ? 6 ಅಡಿ 6 ಫೀಟ್ ಮೇಲೆ ಇದೆ ಸರ್. ಬೇಕಂದ್ರೆ ಟೇಪ್ ಎತ್ತಿ ಮೆಜರ್ಮೆಂಟ್ ಮಾಡಿ ಕೂಡ ತೋರಿಸ್ತೀನಿ ನಿಮ್ಗೆ. 6 ಫೀಟ್ ಮೇಲೆ ಇದೆ. ಹಂಗೆ ಇದ್ರಲ್ಲ ಕಣ, ಕೆಜಿಲಿ ನೋಡೋಣ ಏನ್ ವೇಟ್. ಕೆಜಿಯಲ್ಲಿ ಹಾಕ್ತೀನಿ ಬನ್ನಿ ಸರ್. ಲೈವ್ ವೇಟ್ ನೋಡೋಣ ಎಷ್ಟು ವೇಟ್ ಆಗೈತೆ. 120 ಕೆಜಿ ಅಂತ ಇದ್ರು ಇವರು. ಮೇವು ಕಡಿಮೆ ಒಂದ್ 5 ಕೆಜಿ ಈ ಕಡೆ ಆ ಕಡೆ ಆಗ್ಬಹುದು. 0 ಇರಿ ಒಂದ್ ನಿಮಿಷ ಆನ್ ಮಾಡ್ಕೊಳ್ಳಿ. ಪ್ರೆಸ್ ಮಾಡಿ ಸರ್. 0 ಅಲ್ಲಿದೆ. 0 ನೋಡಿ ಹಾಕಿ ಕೆಜಿಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಒಂದ್ 5 ಕೆಜಿ ಹೆಚ್ಚು ಕಡಿಮೆ 117 ಕೆಜಿ ಇದೆ ನೋಡಿ ಸರ್. 17 ಕೆಜಿ ಐತೆ. 118 ಇದೆ ಸರ್. 118 ಕೆಜಿ. 118 ಕೆಜಿ. 118 ಕೆಜಿ ಇದೆ ಸರ್ ಪ್ರೆಸೆಂಟ್. ನಮ್ ಮೇವೇನ್ ತಿಂದಿಲ್ಲ ಸರ್ ಇನ್ನ. ನಮ್ ಮೇವು ಏನಿಲ್ಲ, ಖಾಲಿ ಹೊಟ್ಟೆ ಎಂಟಿ ಸ್ಟಮಕ್ ಇದೆ. ಓಕೆ. ಸರಿ ದೇವರಾಜ್ ಅವರೇ, ನಿಮ್ ಫಾರ್ಮ್ ತೋರಿಸಿದ್ರಿ, ತುಂಬಾ ಖುಷಿ ಆಯ್ತು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಓಕೆ ಸರ್, ಧನ್ಯವಾದಗಳು.